ಪತ್ರಕರ್ತ ಮಿತ್ರರೇ, ಅಸ್ಸಲಾಮು ಅಲೈಕುಮ್. ಇವತ್ತು ತಮಗೆಲ್ಲ ಕರೆಯೋದು ಉದ್ದೇಶ ಏನಂತ ಹೇಳಿದರೆ, ನಿನ್ನೆ ನಮ್ಮ ಮಹಾನಗರ ಪಾಲಿಕೆ 35 ಸದಸ್ಯರಿಗೆ ಸಸ್ಪೆಂಡ್ ಮಾಡಿದ ಕುರಿತು ಈ ಪ್ರಕ್ರಿಯೆಗೆ ಸ್ಟಾರ್ಟ್ ಮಾಡಿದವನೇ ನಾನು. ಯಾಕಂತಂದ್ರೆ ನಿನ್ನೆ ಕೆಲವು ನನ್ನ ಸ್ನೇಹಿತರೇ ಅವರು ಅಂತೇಳಿದ್ರೆ, ಅವರು ನನ್ನ ಜೊತೆ ಇದನ್ನಾಗಿ ಒಂದು ಇದನ್ನು ಮಾಡೋನು ಅಂಥೇಳಿ ಅವರು ನನಗೇನೈತಿ ಸುಮಾರು ಬರೀ 2,000 ರೂಪಾಯಿ ಅಂಥೇಳಿದರೆ ಈ ಪತ್ರ ಎಲ್ಲ ದಾಖಲಾತಿಗಳನ್ನು ತೆಗಿಲಿಕ್ಕೆ ಖರ್ಚು ಬರ್ತದೆ ಅಂಥೇಳಿದರೆ, ನಮ್ಮ ಮೈನು ಬಿಳಿಗಿ 1,000 ಮಿರ್ಜಿ ಪ್ರಕಾಶ್ ಮಿರ್ಜಿಯವರು ಕೊಟ್ಟಿದ್ದರು. ಇವೆಲ್ಲ ದಾಖಲಾತಿಗಳನ್ನು ನಾನು ನನ್ನ ಹೆಚ್ಚಿನ ಖರ್ಚು ಮಾಡಿ ಆಮೇಲೆ ಏನೈತಿ ಇದೇ 22/10/24 ಇದೇ ಹಾಲ್ನಲ್ಲಿ ನಾವು ಈ ಮಹಾನಗರ ಪಾಲಿಕೆ ಸದಸ್ಯರನ್ನು ರದ್ದುಗೊಳಿಸಲು ಒಂದು ನಮ್ಮ ಪ್ರಕ್ರಿಯೆಯನ್ನು ಚಾಲನೆಯಲ್ಲಿ ಮಾಡಿದ್ದೀವಿ. ಅದಕ್ಕೇನೈತಿ ದಾಖಲಾತಿಗಳನ್ನು ನಾವು ಸರ್ಕಾರಕ್ಕೆ ಬರೆದಂಥ ದಾಖಲಾತಿಗಳನ್ನು ನಾನು ಇವತ್ತು ಎಲ್ಲ ತಮ್ಮ ಪತ್ರಕರ್ತರಿಗೆ, ಯಾಕಂತ ಹೇಳಿದರೆ ನಮ್ಮ ಸ್ನೇಹಿತರು ಏನೈತಿ ನಾವು ಒಂದಾಗಿ ಈ ಹೋರಾಟ ಮಾಡೋಣ ಅಂತ ಹೇಳಿ ಮಮದಾಪುರ ವಕೀಲರು ಮನ್ಯಾಗ ನಂದು ಇದ್ರ ಮೇಲೆ ಸೈನ್ ತೊಗೊಂಡ್ರು. ನಾವು 3 ಮಂದಿ ಸೈನ್ ತೊಗೊಂಡ್ವಿ. ಸೈನ್ ತೊಗೊಂಡು ಕೂಡ ನ್ಯಾಯಾಲಯಕ್ಕೆ ನನ್ನ ಹೆಸರನ್ನೇ ಸಲ್ಲಿಸಿರೋದಿಲ್ಲ. ಯಾಕೆಂದರೆ ನನಗೆ ನ್ಯಾಯಾಲಯಕ್ಕೆ ಹೆಸರು ಸಲ್ಲಿಸಿರೋದಿಲ್ಲ, ನನಗೇನೂ ಗೊತ್ತಿದ್ದಿದ್ದಿಲ್ಲ. ಯಾವಾಗ ನನಗೆ ಈ ನ್ಯಾಯಾಲಯಕ್ಕೆ ನನ್ನ ಹೆಸರು ಸಲ್ಲಿಸಿಲ್ಲ ಅಂಥೇಳಿ ಗೊತ್ತಾಯಿತು, ಅವಾಗ ನಾನು ಗುಲ್ಬರ್ಗಕ್ಕೆ ಹೋಗಿ ನಾನು ಮತ್ತೊಬ್ಬರು ವಕೀಲರನ್ನ ಹಚ್ಚಿದ್ದೆ, ಬಸಯ್ಯ ಹಿರೇಮಠ ಅಂಥೇಳಿ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾಳೆ ಇವರು ಏನಾರ ಹಿಂದೆ ಸರದ್ರ ಅಥವಾ ಏನಾರ ಮಂಡೋಳಿ ಮಾಡ್ಕೊಂಡ್ರು ಅಂಥೇಳಿದ್ರೆ ಉದ್ದೇಶದಿಂದ ಏನೈತಿ ನಾನು ನಂದು ಉದ್ದೇಶ ಏನಿತ್ತು, ಬರೀ ಈ ಸದಸ್ಯರನ್ನು ರದ್ದುಗೊಳಿಸೋದು ಒಂದೇ ಉದ್ದೇಶ. ಇದು ಏನಾಯಿತು, ಮತ್ತು ಇವ್ರು ಹೋರಾಟ ಮಾಡಲಿ ಅವ್ರು ಹೋರಾಟ ಮಾಡಲಿ ನಮ್ಗೆ ಇದ್ರದ್ದು ಇದನ್ನು ಇದ್ದಿದ್ದಿಲ್ಲ. ಯಾಕಂತ ಹೇಳಿದ್ರೆ ಪತ್ರಕರ್ತರು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತು ಈ ಪ್ರಕ್ರಿಯೆ ಚಾಲನೆ ಮಾಡಿದವರು ಯಾರು ಅಂಥೇಳಿದ್ರೆ. ಯಾಕಂತ ಹೇಳಿದ್ರೆ ಇಷ್ಟು ದಾಖಲಾತಿಗಳು ಇದು ನನ್ನಲ್ಲೇ ಪ್ರಾದೇಶಿಕ ಆಯುಕ್ತರು ಬರೆದಂಥ ಲೆಟ್ರ್. ನಾನು ಅವ್ರಿಗೆ ಏನು ಬರ್ದೀನಿ, ಅವ್ರು ನನಗೇನು ಬರ್ದಾರ, ತಮಗೆ ಏನು ಬೇಕು ಅನ್ನೋದು ಎಲ್ಲ ಮಾಹಿತಿ ಹಕ್ಕು ಒಳಗೆ ಏನೇನು ಈವನ್ ಈಗ ಏನು ಇವರು ಮಹಾಪೌರ ಇಲೆಕ್ಷನ್ ಚುನಾವಣೆ ಕುರಿತು ಏನು ಮಾಡಿದ್ದಾರಲ್ಲ ಅದನ್ನು ರದ್ದು ಮಾಡಲಿಕ್ಕೂ ನಾನು ಪ್ರಯತ್ನ ಮಾಡಿದ್ದೆ. ಅಂಥೇಳಿದ್ರೆ ಇವ್ರು ಏನು ಮಾಡಲಿಕ್ಕತ್ತಿದ್ರು ಅಂಥೇಳಿದ್ರೆ, ಯಾವಾಗ ಸರ್ಕಾರ ಇದ್ರೊಳಗೆ ಬ್ಲ್ಯಾಕ್ ಮೇಲ್ನೂ ಆಗಿದ್ದೈತಿ. ಏನಂತೇಳಿದ್ರೆ ನಮ್ಮ ಕಾಂಗ್ರೆಸ್ದ ಮೇಯರ್ ಮಾಡಲಿಲ್ಲ ಅಂಥೇಳಿದ್ರೆ ನಾವು ನಿಮ್ಮನ್ನು ರದ್ದುಗೊಳಿಸ್ತೀವಿ ಅಂಥೇಳಿ ಒಂದು ದಿವಸ ಮುಂಚೆ ಮೀಟಿಂಗ್ ಆಗ್ತದೆ. ಇದಕ್ಕೆ ರದ್ದುಗೊಳಿಸ್ಲಿಕ್ಕೆ ಏನು ಮಾಡ್ತಾರೆ, ಆದೇಶ ಆಲ್ರೆಡಿ ರೆಡಿ ಐತಿ, ಇದು ರೆಡಿ ಐತಿ ಆದೇಶ, ನೀವು ಒಪ್ಕೊಂಡ್ರೆ ಸರಿ, ಇಲ್ಲ ಅಂಥೇಳಿದ್ರೆ ನಾವು ಸರ್ಕಾರಕ್ಕೆ ಇದನ್ನು ಮಾಡಲಿಕ್ಕೆ ಇದು ಮಾಡ್ತೀವಿ ಅಂಥೇಳಿ ಹಿರಿಯರು ಇದಕ್ಕೆ ಬ್ಲ್ಯಾಕ್ ಮೇಲ್ನೂ ಮಾಡಿದ್ದಾರೆ ಎಲ್ಲ ಸದಸ್ಯರನ್ನು. ಅವರು ಯಾವುದೂ ಇದನ್ನಿರ್ಲಾರ್ದಕ್ಕೆ ಅವ್ರು ಒಪ್ಕೊಳ್ಳಾರ್ದಕ್ಕೆ ಏನು ಮಾಡಿದ ಕಾರಣಕ್ಕೆ ಇವತ್ತು ಅವ್ರನ್ನೇ ಎಲ್ಲ ರದ್ದುಗೊಳಿಸಿದ್ದೈತಿ. ಒಂದು ವೇಳೆ ಅವ್ರ ಮಾತಿಗೆ ಕೇಳಿದ್ದಂತ ಹೇಳಿದ್ರೆ ಇವರು ಸರ್ಕಾರಕ್ಕೆ ಏನೈತಿ ಈ ಥರ ಪತ್ರ ಬರೀತಿದ್ದಿಲ್ಲ. ಅದಕ್ಕೇನೈತಿ ನಾನು ಯಾವ ಥರ ಆಗಿ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರ್ದೀನಿ ಅಂತ ಹೇಳಿದ್ರೆ ಬೈಯೋದು ಒಂದೇ ಉಳಿದಿದ್ದೈತಿ. ಇದರೊಳಗೆ ಏನಂತೇಳಿದರೆ, ಮಹಾನಗರ ಪಾಲಿಕೆ ಕಾಯ್ದೆಯನ್ನು ಉಲ್ಲಂಘನಿಸಿದವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಆಯುಕ್ತರು ನಮ್ಮ ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರು ನಾವು ಯಾವ್ಯಾವ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಗಮನಕ್ಕೆ ತಂದ್ರೆ ಅಂತೇಳಿದರೆ ಇವ್ರು ಏನೈತಿ ಅದಕ್ಕೆ ಮುಚ್ಚಿ ಹಾಕೋದು ಅಥವಾ ಅದ್ರ ಬಗ್ಗೆ ಯಾವುದೂ ಇದನ್ನಿಲ್ಲ. ಈಗ ನಾವು ಎಲ್ಲಿವರೆಗೂ ಅಂಥೇಳಿದರೆ ಈಗ ಬೈಯೋದು ಒಂದೇ ಉಳಿದಿತ್ತು ಅವ್ರಿಗೆ ಅಂತೇಳಿದ್ರೆ, ಸರ್ಕಾರ ಏನಂತ ಹೇಳ್ತಾರೆ, ನ್ಯಾಯಾಲಯನೂ ಇದರೊಳಗೆ ಈಗಾಗಲೇ ನಾವು ಇದ್ರ ಬಗ್ಗೆ ಈಗ ನ್ಯಾಯಾಲಯದ ಅಂತ ಹೇಳಿದ್ರೆ ಜನ ಏನಂತ ತಿಳ್ಕೊತದೆ, ನ್ಯಾಯಾಂಗ ಅಂತೇಳಿದ್ರೆ ಒಂದು ಒಳ್ಳೆಯ ರೀಸೆಂಟ್ ನಮ್ಮ ಶರ್ಮಾ ಜಡ್ಜ್ ಅವ್ರ ಮನೆಯಿಂದ ಹಣ ಬಂದಿದ್ದು, ಆಮೇಲೆ ನನ್ನ ವೈಯಕ್ತಿಕ ಇಲ್ಲೇ ವಿಜಯಪುರ ನಗರ ನ್ಯಾಯಾಲಯದೊಳಗೆ 2 ನ್ಯಾಯಾಧೀಶರ ಮೇಲೆ ನಾನು ಅಲಿಗೇಷನ್ ಮಾಡೀನಿ. ಈಗಿಲ್ಲರೂ ನಂದು ಇದು ಹಿಡಿತಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಒಂದು
ನ್ಯಾಯಾಂಗದ ಇಲಾಖೆ ಒಂದು ಏನಾರ ನಮಗಿಲ್ಲೇ ನ್ಯಾಯ ಸಿಗ್ಬೋದು ಅಂಥೇಳಿ ಈ ಉಲ್ಲಂಘನೆ ಮಾಡಿದ್ದವ್ರ ಬಗ್ಗೆ ನಾವು ಸರ್ಕಾರ ಮತ್ತು ಪ್ರಾದೇಶಿಕ ಆಯುಕ್ತರ ಇಲ್ಲಿ ಜಿಲ್ಲಾಧಿಕಾರಿಯವ್ರಿಗೂ ಬರೆದಿದ್ವಿ. ಇವು ಯಾವುದೂ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ, ಅವ್ರು ತಮ್ಮ ತಾವೇನೇ ಮಾಡ್ಕೋತಿದ್ರು. ಅವಾಗ ನಾವೇನು ಮಾಡಿದ್ವಿ, ನಮ್ಮ ಹತ್ರ ನ್ಯಾಯಾಲಯಕ್ಕೆ ಹೋಗೋದು ದಾರಿ ಇತ್ತು. ನ್ಯಾಯಾಲಯಕ್ಕೆ ಹೋದ್ರೆ ಅವ್ರೇನು ಮಾಡ್ತಾರೆ, ಎಷ್ಟು ಚೆಲ್ಲಾಟ ಏನು ಇದು ನಮಗೆ ತಿಳಿಲಿಲ್ಲ. ಏನು ಮಾಡ್ತಾರೆ, ಇದು ಸರ್ಕಾರದ ಕೆಲಸ, ಸರ್ಕಾರ ಇದ್ರ ಬಗ್ಗೆ ಆದೇಶಿಸಿ ಅಂಥೇಳಿ ಪತ್ರ ಬರೀತಾರೆ. 30 ದಿವಸ ಒಳಗಾಗಿ ನಮ್ಗೆ ವರದಿ ಕೊಡ್ರಿ. ಏನು ಆಟ ಮಾಡ್ಲಿಕ್ಕತ್ತಾರೆ ಇದು? 30 ದಿವಸ ಒಳಗೆ ಸಲ್ಲಿಸ್ಲಿ ಅಂತ ಹೇಳಿದ್ರೆ ಅವ್ರು ಸಲ್ಲಿಸಿಲ್ಲ ಅಂಥೇಳಿ ನಿಮ್ಮ ಹತ್ರ ಬಂದಿದ್ದೈತಿ, ಅದ್ರ ಮೇಲೆ ಆದೇಶ ಮಾಡಬೇಕು. ಅದು ಆದೇಶ ಮಾಡಿದ ನಂತರ ಅವ್ರು ಏನಂಥೇಳಿ ಬರ್ತಾರೆ. ನಂದು ಹೇಳೋದು ಏನಂತ ಹೇಳಿದ್ರೆ, ನ್ಯಾಯಾಲಯನೂ ಈ ಆಟದ ಒಳಗೆ ಏನೈತಿ ಅವ್ರಿಗೆ ಸಮಯ ಕೊಟ್ಟಿತ್ತು. ಏನೇ ಆಗಲಿ ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಇನ್ನು ಅವ್ರಿಗೆ ರದ್ದುಗೊಳಿಸಿದ್ದೈತಿ. ಆಮೇಲೆ ಇವತ್ತು ನಮ್ಮ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸ್ನೇಹಿತರಾದ ಮೈನು ಬಿಳಗಿ, ಪ್ರಕಾಶ್ ಮಿರ್ಜಿ, ನಮ್ಮ ಇವರು ಮುಖ್ತಾರ್ ದಖನಿ ಎಡ್ಯುಕೇಟರ್ ಏನದಾರಲ್ಲ, ನಾವು ಎಲ್ಲರೂ ಕೂಡಿ ಈ ಪ್ರಕ್ರಿಯೆಕ್ಕೆ ಇವರು ಲೆಟರ್ ಸುಧಾ ನಾವು ಟೈಪಿಂಗ್ ಮಾಡಿ ನಾನು ರೊಕ್ಕ ಕೊಟ್ಟಿದ್ದೈತಿ. ಅವ್ರು 2,000 ರೂಪಾಯಿ ಕೊಟ್ರ ಇಲ್ಲ ಅಂತ ಹೇಳೋದಿಲ್ಲ. 2,000 ರೂಪಾಯಿದೊಳಗೆ ಇಷ್ಟೆಲ್ಲ ಆಗ್ಬೋದೇನೋ. ಒಂದು ಪ್ರೆಸ್ ಕಾನ್ಫರೆನ್ಸ್ ಬರೀ ಇಲ್ಲಿ 1,100 ರೂಪಾಯಿ ಮಾಹಿತಿ ಹಾಕಿದ ತುಂಬಿದ್ದು ಇಲ್ಲಿ ರಸೀಟ್ ಐತಿ. ಎಷ್ಟು ಮಾಹಿತಿ 1,100 ಒಂದು ಬೇರೆ. ಯಾಕಂತೇಳಿದರೆ ಪೂರ್ತಿ ದಾಖಲಾತಿ ಕಲೆಕ್ಟ್ ಮಾಡಬೇಕಂತೆ. ನಾನು ಇವರಿಗೆ ರದ್ದುಗೊಳಿಸ್ಲಿಕ್ಕೆ ಪೂರ್ತಿ ದಾಖಲಾತಿಗಳನ್ನು ಏನಂತ ಹೇಳಿದರೆ ಇದು ಅವ್ರು ಬರೆದಿದ್ದು ಲೆಟ್ರು. ಆಮೇಲೆ ಇಲ್ಲಿ ಎಲ್ಲ ಕಾರ್ಪೊರೇಟರ್ ಅವರು ಘೋಷಣಾ ಪತ್ರ ಅದಾವೆ. ಇಲ್ಲಿ ಬರೀ ಒಂದೇ ಅಂತ ಹೇಳಿಲ್ಲ, ಎಲ್ಲರದು ಘೋಷಣಾ ಪತ್ರ ಬೇರೆ. ಇವನ್ ನಮ್ಮ ಪ್ರೇಮಾನಂದ್ ಬಿರಾದಾರ್, ಇದು ಪ್ರೇಮಾನಂದ್ ಬಿರಾದಾರ್ ಎಲ್ಲರದು. ಯಾಕಂತ ಹೇಳಿದರೆ ಇದು ಇವ್ರದ್ದು ಸುಳ್ಳನ್ನು ಬಯಲು ಮಾಡಲಿಕ್ಕೆ ಉದ್ದೇಶಕ್ಕೆ ನನಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಈ ಎಲ್ಲ ಕಲೆಕ್ಟ್ ಮಾಡಿದವ ನಾನು. ಬರೀ ಏನೈತೆ, ನಾನು ಇವತ್ತು ಇದನ್ನು ಮಾಡ್ತಿದ್ದಿಲ್ಲ. ಯಾರೇ ಮಾಡಲಿ ನಮ್ಗೆ ರದ್ದಾಯಿತು, ನಾನು ಒಳ್ಳೇದಂತೇಳಿ ಸುಮ್ಮನೆ ಕುಂದಿರ್ತಿದ್ದೆ. ಆದರೆ ನಮ್ಮ ಹೆಸರು ಬರಲಾರ್ದ ಕಾರಣ ಯಾರೇ ಮಾಡಿದೆ, ಯಾರೇ ಕ್ರೆಡಿಟ್ ತೊಗೋತಾರ ಅಂಥೇಳಿದ್ರೆ ಇದಕ್ಕೆ ನಾವೇನೈತಿ ಆ ಉದ್ದೇಶದಿಂದ ತಮ್ಮ ಪತ್ರಕರ್ತರ ಮಾಧ್ಯಮದಿಂದ ಎಲ್ಲ ಜನರಿಗೂ ಈ ನಮ್ಮ ಅಂದರೆ ನಾವು ಭ್ರಷ್ಟಾಚಾರ ವಿರುದ್ಧ ಮಾಡ್ತಿರುವ ಹೋರಾಟ, ಅಧಿಕಾರಿಗಳ ಏನು ತಮ್ಮ ಉಲ್ಲಂಘನೆ ಮಾಡಿರ್ತಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ತಾವು ಎಲ್ಲರೂ ಪತ್ರಕರ್ತರು ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ತಮ್ಮದೇ ಒಂದು ಮುಖ್ಯ ಇದನ್ನಂತೂ ನಾವು ತಮ್ಮ ಇದಕ್ಕೆ ಧನ್ಯವಾದನೂ ಅಂತ ಹೇಳ್ತೀವಿ. ನಮ್ಮ ಕಾಸಿಮ್ ಇವರು ತಮಗೆ ನನಗೆ ಕೆಟ್ಟ ಅನ್ನಿಸ್ಲಿಕ್ಕತ್ತದ ಅಣ್ಣ ಅಂಥೇಳಿ ತಮ್ಮ ಎಲ್ಲರಿಗೂ ಇಲ್ಲಿ ಜಮಾ ಮಾಡಿದ್ದೈತಿ, ಆಹ್ವಾನ ಮಾಡಿದ್ದೈತಿ. ತಾವು ಅವ್ರ ಕರೆಯಕ್ಕೆ ಬಂದಿದ್ದು ಧನ್ಯವಾದಗಳು. ಮತ್ತು ತಮಗೆ ಈ ಬಗ್ಗೆ ಏನು ಕೇಳೋದೈತಿ, ಇನ್ನೊಂದು ಏನೈತಿ, ಇಷ್ಟ ನೀಚ ಕೆಲಸಗಳು ಮತ್ತು ಕಾನೂನು ತೂರಿಟ್ಟು ಅಂದರೆ ಇವತ್ತು ಪ್ರಜಾಪ್ರಭುತ್ವ ಏನೂ ಉಳಿದಿಲ್ಲ ಅಂದಮೇಲೆ 4 ಮತದಾರರಿಗೆ ಹೊರಗಿನವ್ರಿಗೆ ತರಿಸ್ತಾರ. ಅವ್ರದ್ದು ಇಲ್ಲೇ ತಯಾರು ಮಾಡಿದ್ದೀನಿ. ಅವ್ರ ಮೇಲೇನು ಇನ್ನು ನಾಳೆ 420 ಕೇಸ್ ಫೈಲ್ ಮಾಡ್ತೀನಿ ಅಂಥೇಳಿ. ಏನಂತೇಳಿ ಇವ್ರಿಗೆ ತಂದು ಅಲ್ಲಿ ಇಂಡಿ ರೋಡಿಗೆ ನಮ್ಮ ಪಾಟೀಲ್ ಅವ್ರದ್ದು ಕಾಂಪ್ಲೆಕ್ಸ್ ಐತಲ್ಲ, ಮನೆಗಳು ಅದಾವಲ್ಲ, ಅಲ್ಲಿದು ಅಡ್ರೆಸ್ ಕೊಟ್ಟಾರ. ಇವ್ರದ್ದು ಕರೆಸ್ಪಾಂಡೆನ್ಸ್ ಸಲುವಾಗ ಅವ್ರಿಗೆ ಗೊತ್ತಾಗೋದಿಲ್ಲ 420 ಕೇಸ್ ಎಲ್ಲಿದ್ದಾರೆ ವೋಟರ್ಸ್ ತಂದು ಏನು ಬೇಕಾದ್ ಮಾಡ್ಬೋದು ಅಂಥೇಳಿದರೆ ಇದು ಓಪನ್ ಜನರಿಗೆ ಒಂದು ಏನೈತಿ ಅಂತ ಹೇಳಿದ್ರೆ ಆಡಳಿತ ಇದ್ದಂಥ ಮತ್ತು ಪ್ರಭಾವಶಾಲಿ ರಾಜಕಾರಣಿಗಳು ಮತದಾರಿಗೆ ಲೋಕಲ್ ಮತದಾರಂಕರ ಸಿಗೋದು ಬಿಡ್ರಿ. ಈಗಾಗಲೇ ಅದಕ್ಕೆ 25,000 ಮತದಾರರನ್ನು ಹೆಂಗೆ ಸೇರಿಸ್ಯಾರ ಅನ್ನೋದು ಅದು ನಡೆದಿದ್ದೈತಿ ಚರ್ಚೆ. ಈ 4 ವ್ಯಕ್ತಿಗಳು ಓಪನ್ ಅಲ್ಲಿಯವ್ರಿಗೆ ಇಲ್ಲಿ ತಂದು ಸೇರಿಸಿ ವೋಟಿಂಗ್ ಮಾಡಿಸ್ಲಿಕ್ಕೆ ಇದನ್ನು ಮಾಡ್ತಾರಂತ ಹೇಳಿದ್ರೆ ಇವರು ಕ್ರೈಮ್ ಮಾಡಿದವ್ರು. ಇವ್ರ ಮೇಲೆ ಏನೈತಿ ಕಾನೂನು ಕ್ರಮ ಆಗಬೇಕು. ಅವರು ಸದಸ್ಯರು ಇಲ್ಲಿ ಯಾವುದೂ ಅವ್ರದ್ದು ಆವಾಸನ ಇಲ್ಲಿ ಯಾವುದೂ ಇಲ್ಲಿ ಅವ್ರ ರಿಲೇಷನ್ ಇಲ್ಲ, ಏನೂ ಇಲ್ಲ. ಅವ್ರದ್ದು ಟ್ರಾನ್ಸ್ಫರ್ ಮಾಡ್ತಾರೆ.
ಟ್ರಾನ್ಸ್ಫರ್ ಮಾಡ್ಕೊಂಡಾರ. ಇಮಿಡಿಯೇಟ್ಲಿ ಆಗಿದ್ದು ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಅವು 4 ಮಂದಿ MP ಮತ್ತು ಇವರು ನಮ್ಮ ಏನಂತ ಹೇಳ್ತಾರೆ MLC ಇವ್ರು ಇದ್ದವರು ಅವ್ರಿಗೆ ಯಾವ ಥರ ತಂದು ಇಲ್ಲೇ ವೋಟರ್ ಲಿಸ್ಟ್ ಒಳಗೆ ಸೇರಿಸ್ತಾರಂತ ಹೇಳಿದ್ರೆ ಫಾಸ್ಟ್ ನನಗೆ ಇವ್ರು ಬೇಕು ವೋಟರ್ ಲಿಸ್ಟ್ ಅರ್ಜಿ ಕೊಡ್ತಾರ, ಹೆಸರು ಮಾಡ್ಕೊಂಡು ಇಲ್ಲಿ ನಿವಾಸಿ ಅಂಥೇಳಿ ಸಾರ್ವಜನಿಕರಿಗೆ ತೋರಿಸ್ತಾರೆ. ಅವ್ರು ಎಷ್ಟು ದಿವಸದಾರ ತೋರಿಸ್ರಿ, ನಾವು ಬಂದು ನಾವು ಇದನ್ನು ಮಾಡಿ ತೋರಿಸ್ತೀವಿ. ಸಾರ್ವಜನಿಕರು ಮಾಡ್ಕೊಂಡ್ರತ್ತಂದ್ರೆ 8 15 ದಿನ 20 ದಿನ ಹೋಗ್ತದ. ಈಗ ಇವ್ರ ಪ್ರಭಾವಶಾಲಿಯಿಂದ ಇವ್ರು ನಾವು ರಾಜಕೀಯದಾಗ ಇದೀವಿ ಅಂತ ಇಮಿಡಿಯೇಟ್ಲಿ ಆಗಿಬಿಡ್ತದೆ, 2-3 ದಿನದಾಗೆ ಆಗ್ತದೆ. ಅಂದರೆ ಯಾವ ಥರ ಫ್ರಾಜರಿ ಕ್ರಿಯೇಟ್ ಮಾಡ್ಯಾರ ಅನ್ನೋದನ್ನು ಇಲ್ಲಿ ಪ್ರೂಫ್ ಐತಿ. ಆಮೇಲೆ ಎರಡನೇದ್ದು ಸರಿ ನಮಗೆ ಗೊತ್ತಿದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಯಾಕೆ ಪ್ರೇಮಾನಂದ್ ಬಿರಾದಾರ್, ಅಲ್ತಾಫ್ ಇಟ್ಗಿ ಇವರು ತಮ್ಮ ಹಿಂದಿನ ಅವಧಿಯಲ್ಲಿ ಇವರೇ ಇವು ಸಲ್ಲಿಸಿಲ್ಲ, ಅದನ್ನು ನಾವು ಇದರೊಳಗೆ ಕೇಳಿದ್ವಿ. ಪ್ರೇಮಾನಂದ್ ಬಿರಾದಾರ್ ಸರಿ ನೀವು ಈಗೂ ಇದ್ರಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತೇಳಿದರೆ ನೀವು ಯಾರು ಸಲ್ಲಿಸಬೇಕಿತ್ತು, ಅಲ್ತಾಫ್ ಇಟ್ಗಿ ಸಲ್ಲಿಸಬೇಕಿತ್ತು ಅಂತೇಳಿದರೆ ಈ ಆಸ್ತಿ ಮತ್ತು ತಮ್ಮ ಕುಟುಂಬದ ಚರಾಸ್ತಿ ಸಲ್ಲಿಸಬೇಕು ಅಂತ ಹೇಳಿದರೆ ಹಿಂದಿನವರು ಯಾರೂ ಸಲ್ಲಿಸಿಲ್ಲ. ತಾವು ಪತ್ರಕರ್ತರು ತಾವು ಏನೈತಿ ಆಯುಕ್ತರನ್ನ ಕೇಳಬಹುದು. ಇವ್ರು ಹಿಂಗೆ ದಬ್ಬಾಣಿಕೆ ಮೇಲೆ ನಡೆದಿತ್ತು. ಇದನ್ನು ನಮಗೆ ಕಾನೂನು ನಾನು ಇಲ್ಲಿ ಎಷ್ಟು ಭ್ರಷ್ಟಾಚಾರ ಇದು ನಡೆದಿದ್ದೈತಿ. ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಬುಕ್ ಓದ್ತಾ ಇದನ್ನು ಒಂದು ವಿಷಯ ಗಮನಕ್ಕೆ ಬಂದ ನಂತರ ನಾವೇನೈತಿ ಇದನ್ನೇ ನಾನು ಮಾಡಬೇಕು ಅಂಥೇಳಿ ನಾನು ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ದಾಖಲಾತಿಗಳನ್ನು ಮೊಟ್ಟ ಮೊದಲ ಬಾರಿಗೆ